ಏನೊಂದು ಇಲ್ಲಿ ನಡೆದಿರುವಂಥ ಕೋಮು ಗಲಭೆ, ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂಥ ಈ ಕೋಮು ಗಲಭೆ ವಿಚಾರದಲ್ಲಿ ಒಂದು ಸಮಗ್ರವಾಗಿ ತನಿಖೆ ನಡಿಬೇಕು, ಸತ್ಯ ಶೋಧನೆ ಆಗಬೇಕು, ಮಾಹಿತಿಗಳನ್ನು ಪಡಿಬೇಕು. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ ಮತ್ತು ಇದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದೆ ಅನ್ನುವಂಥದ್ದು ಕೇಳ್ತಾ ಬರ್ತಾ ಇದ್ವಿ. ಭಾಳಷ್ಟು ಇಲ್ಲಿ ಉದ್ದ ಅಗಲ ಭಾಳಷ್ಟಿದೆ, ಉದ್ದ ಅಗಲ. ಹಾಗಾಗಿ ಇದನ್ನು ಪರಿಣಾಮಕಾರಿಯಾಗಿ ತಗೋಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಇದರ ಸದಸ್ಯರುಗಳನ್ನು ನಮ್ಮ ಹಿರಿಯರಾಗಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡರು, ಇಲ್ಲಿ ಭಾಳಷ್ಟು ಜನ ಜೊತೆ ನಾರಾಯಣಗೌಡರು ಬೆರೆತಿದ್ದಾರೆ, ಎಲ್ಲ ಭಾಳಷ್ಟು ಮಾಹಿತಿಗಳನ್ನು ತೊಗೊಂಡಿದ್ದಾರೆ. ಅದೇ ರೀತಿ ಭಾಸ್ಕರ್ ರಾವ್ ಅವರು IPS ಅಧಿಕಾರಿಗಳು, ಒಂದು ಹಿರಿಯ ಸ್ಥಾನದಲ್ಲಿ ಗೃಹ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವ್ರು, ಮತ್ತು ಲಕ್ಷ್ಮೀ ಅಶ್ವಿನ್ ಅವರು IRS ಅಧಿಕಾರಿಗಳಾಗಿ ಕೆಲಸ ಮಾಡಿದಂಥವ್ರು, ಮತ್ತು ಇನ್ನೊಬ್ಬರು ಸದಸ್ಯರಿದ್ದಾರೆ. ನಾವೆಲ್ಲ ಒಟ್ಟು ಇಲ್ಲಿ ಎಲ್ಲ ಈ ಕೋಮು ಗಲಭೆಯಲ್ಲಿ ಸಮಸ್ಯೆಗೆ ಒಳಗಾದಂಥವ್ರನ್ನ, ಏನು ಆಸ್ತಿ ಪಾಸ್ತಿ ಕಳ್ಕೊಂಡವರು, ವ್ಯಾಪಾರ ಕಳ್ಕೊಂಡಂಥ ವ್ಯಕ್ತಿಗಳನ್ನು ಮಾತಾಡಿಸುವಂಥದ್ದು, ಮತ್ತು ಈಗೇನು ಆಪಾದನೆಗೆ ಒಳಗಾದಂಥ ಆರೋಪ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳು, ಮತ್ತು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿರುವಂಥ ವ್ಯಕ್ತಿಗಳು, ಹಿಂದೆ ಇರುವಂಥ ಕೈಗಳು, ಯಾರು ಹಿಂದೆ ಇದ್ದೀರ ಈ ಕೈಗಳು, ಮತ್ತು ಕೇರಳದಿಂದ ವಿಶೇಷವಾಗಿ ಇಬ್ಬರು ವ್ಯಕ್ತಿಗಳು ಈ ಆರೋಪ ಪಟ್ಟಿಯಲ್ಲಿರುವಂಥದ್ದು, ಮತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದು, ಚುನಾವಣೆಯ ಬೆಂಬಲ ಸಿಕ್ಕಿಲ್ಲ, ಪರ ವಿರೋಧ ಅನ್ನುವಂಥ ಇನ್ನು ಮನಸ್ತಾಪ ಇಟ್ಕೊಂಡು ಮಾಡಿರುವಂಥದ್ದು, ಮಾದಕ ವಸ್ತುಗಳು ವ್ಯಾಪಾರದಲ್ಲಿರುವಂಥ ವ್ಯಕ್ತಿಗಳು ಹಿನ್ನೆಲೆಯಲ್ಲಿರುವಂಥದ್ದು, ಅಥವಾ ತಲೆಮರೆಸಿ ಕೂರುವಂಥ ಸ್ಥಳವಾಗಿದೆಯಾ ನಾಗಮಂಗಲದಲ್ಲಿ, ಹಲವಾರಿದೆ ದೃಷ್ಟಿಕೋನ. ಇಲ್ಲಿ ವಿಚಾರಗಳು ನೋಡ್ತಾ ಹೋದರೆ ಮತ್ತು ಇದು ನಷ್ಟವನ್ನು ಈಗ ಸರ್ಕಾರ ಭರಿಸಲ್ಲ ಅಂದರೆ ಹೇಗಾಗಬೇಕು? ಈಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರು ಇದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರಿಗೆ ಇವತ್ತು ಸರ್ಕಾರದ ಲೋಪದಿಂದ, ಸರ್ಕಾರ ಯಾವ ಒಂದು ಲೋಪದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡದ ಕಾರಣ ಹೇಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡೋದು ನಮ್ಮ ದೇಶದ ಸಂಸ್ಕೃತಿ. ಸಾರ್ವಜನಿಕ ಸ್ಥಳದಲ್ಲಿ ಮಾಡುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ ಲೋಕಮಾನ್ಯ ತಿಲಕರ ಒಂದು ನಾಯಕತ್ವದಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈ ರೀತಿ ಹಲವಾರು ದೃಷ್ಟಿಕೋನದಲ್ಲಿ ನಡೆದಿರುವಂಥದ್ದು. ಮತ್ತು ಈ ಮುಂಚೆ ಒಂದು ಕೆಲವು ತಿಂಗಳ ಮುಂಚೆ 40 ಜನದ ಮೇಲೆ ಏನು ಗಡೀಪಾರಾದಂಥ ವ್ಯಕ್ತಿಗಳು ಅಥವಾ ರೌಡಿ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳ ಮೇಲೆ ಕೇಸನ್ನು ವಿಡ್ರಾ ಮಾಡಿರುವಂಥದ್ದು. ಬೆಳ್ಳೂರಿನಲ್ಲೂ ಇಂಥ ಘಟನೆ, ಒಂದು ವರ್ಗದ ಮೇಲೆ ನಡೆದಿರುವಂಥ ಘಟನೆ ಆಗಲೂ ಸಹ ಕ್ರಮವನ್ನು ವಹಿಸದೆ ಕೂತಿರೋದು. ಇವೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ? ಇಲ್ಲೆಲ್ಲೋ ಒಂದು ಕಡೆ ಬಹುಸಂಖ್ಯಾತರು ನೆಮ್ಮದಿಯಿಂದ ಬದುಕೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಿಲ್ಲ. ತುಷ್ಟೀಕರಣದ ರಾಜಕಾರಣ, ಗಣೇಶನ್ನೇ ಅರೆಸ್ಟ್ ಮಾಡೋಂಥ ರೀತಿಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನು ಭಾಳ ಸುದೀರ್ಘವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಪ್ರತಿಯೊಬ್ಬರಲ್ಲೂ ಮಾತಾಡಿಸಿ ನಷ್ಟವನ್ನು ಭರಿಸೋದು ಹೇಗೆ, ನಿಜವಾದ ಕೈವಾಡ ಯಾರ್ದು, ಇಲ್ಲಿ ಈ ಸ್ಥಳದಲ್ಲಿ ಬೇರೆ ಈ ಥರ ಚಟುವಟಿಕೆಗಳು ನಡೀತಿರೋ ಏನು, ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆ ಮತ್ತು ಸತ್ಯತೆಯನ್ನು ಹೊರಗೆ ತರುವಂಥದ್ದು. ಯಾಕೆಂದರೆ ಜನಕ್ಕೆ ಖಂಡಿತ
ಬಂದಿದ್ದಾರೆ ಬನ್ನಿ ವಿವೇಕ್ ಬನ್ನಿ ನಮ್ಮ ವಸಂತ್ ಅವರಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಇಂದ್ರೇಶ್ ಅವರು, ನಮ್ಮ ಚೇತನ್ ಬೇರೆ ಕಡೆ ತಗೊಳ್ಳುತ್ತೆ ಹಳೆ ನಮ್ಮ ಸಂಚಾಲಕರು ನರಸಿಂಹಮೂರ್ತಿ ಅವ್ರ ಕೈ ಎತ್ಬೇಡಿ. ಚಂದ್ರಕುಮಾರ್ ಮಾತಾಡಿ, ವಿವೇಕ್ ಅವರು ಮಾತಾಡಿ ಸರ್. ಲೋಗೋಗಳು ಬೆಂಗಳೂರಿಂದ ಹಲವಾರು ವಕೀಲರು ಇವತ್ತು ಒಂದು ದೊಡ್ಡ ತಂಡನೇ ಬಂದಿದ್ದಾರೆ ವಕೀಲರ ತಂಡ. ಮತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದು, ಚುನಾವಣೆಯ ಬೆಂಬಲ ಸಿಕ್ಕಿಲ್ಲ, ಪರ ವಿರೋಧ ಅನ್ನುವಂಥ ಇನ್ನು ಮನಸ್ತಾಪ ಇಟ್ಕೊಂಡು ಮಾಡಿರುವಂಥದ್ದು, ಮಾದಕ ವಸ್ತುಗಳು ವ್ಯಾಪಾರದಲ್ಲಿರುವಂಥ ವ್ಯಕ್ತಿಗಳು ಹಿನ್ನೆಲೆಯಲ್ಲಿರುವಂಥದ್ದು, ಅಥವಾ ತಲೆಮರೆಸಿ ಕೂರುವಂಥ ಸ್ಥಳವಾಗಿದೆಯಾ ನಾಗಮಂಗಲದಲ್ಲಿ, ಹಲವಾರು ಇದೆ ದೃಷ್ಟಿಕೋನ. ಇಲ್ಲಿ ವಿಚಾರಗಳು ನೋಡ್ತಾ ಹೋದರೆ ಮತ್ತು ಇದು ನಷ್ಟವನ್ನು ಈಗ ಸರ್ಕಾರ ಭರಿಸ್ತಾರ, ಸರ್ಕಾರ ಭರಿಸಲ್ಲ ಅಂದರೆ ಹೇಗಾಗಬೇಕು? ಈಗ ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರು ಇದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ಹಣ ಕಳ್ಕೊಂಡಿರೋರಿಗೆ ಇವತ್ತು ಸರ್ಕಾರದ ಲೋಪದಿಂದ, ಸರ್ಕಾರ ಯಾವ ಒಂದು ಲೋಪದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡದ ಕಾರಣ ಹೇಗೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡೋದು ನಮ್ಮ ದೇಶದ ಸಂಸ್ಕೃತಿ. ಸಾರ್ವಜನಿಕ ಸ್ಥಳದಲ್ಲಿ ಮಾಡೋವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲೇ ಲೋಕಮಾನ್ಯ ತಿಲಕರ ಒಂದು ನಾಯಕತ್ವದಲ್ಲಿ ನಡೆದಿರುವಂಥದ್ದು. ಹಾಗಾಗಿ ಈ ರೀತಿ ಹಲವಾರು ದೃಷ್ಟಿಕೋನದಲ್ಲಿ ನಡೆದಿರುವಂಥದ್ದು. ಮತ್ತು ಈ ಮುಂಚೆ ಒಂದು ಕೆಲವು ತಿಂಗಳ ಮುಂಚೆ 40 ಜನದ ಮೇಲೆ ಏನು ಗಡೀಪಾರಾದಂಥ ವ್ಯಕ್ತಿಗಳು ಅಥವಾ ರೌಡಿ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳ ಮೇಲೆ ಕೇಸನ್ನು ವಿಡ್ರಾ ಮಾಡಿರುವಂಥದ್ದು. ಬೆಳ್ಳೂರಿನಲ್ಲೂ ಇಂಥ ಘಟನೆ, ಒಂದು ವರ್ಗದ ಮೇಲೆ ನಡೆದಿರುವಂಥ ಘಟನೆ ಆಗಲೂ ಸಹ ಕ್ರಮವನ್ನು ವಹಿಸದೆ ಕೂತಿರೋದು. ಇವೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದಾರೆ? ಇಲ್ಲೆಲ್ಲೋ ಒಂದು ಕಡೆ ಬಹುಸಂಖ್ಯಾತರು ನೆಮ್ಮದಿಯಿಂದ ಬದುಕೋ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡ್ತಿಲ್ಲ. ತುಷ್ಟೀಕರಣದ ರಾಜಕಾರಣ, ಗಣೇಶನ್ನೇ ಅರೆಸ್ಟ್ ಮಾಡೋವಂಥ ರೀತಿಯಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದನ್ನು ಭಾಳ ಸುದೀರ್ಘವಾಗಿ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿ ಪ್ರತಿಯೊಬ್ಬರಲ್ಲೂ ಮಾತಾಡಿಸಿ ನಷ್ಟವನ್ನು ಭರಿಸೋದು ಹೇಗೆ, ನಿಜವಾದ ಕೈವಾಡ ಯಾರ್ದು, ಇಲ್ಲಿ ಈ ಸ್ಥಳದಲ್ಲಿ ಬೇರೆ ಬೇರೆ ಈ ಥರ ಚಟುವಟಿಕೆಗಳು ನಡೀತಿರೋ ಏನು, ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆ ಮತ್ತು ಸತ್ಯತೆಯನ್ನು ಹೊರಗೆ ತರುವಂಥದ್ದು. ಯಾಕೆಂದರೆ ಜನಕ್ಕೆ ಏನೊಂದು ಇಲ್ಲಿ ನಡೆದಿರುವಂಥ ಕೋಮು ಗಲಭೆ, ಗಣೇಶನ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಿರುವಂಥ ಈ ಕೋಮು ಗಲಭೆ ವಿಚಾರದಲ್ಲಿ ಒಂದು ಸಮಗ್ರವಾಗಿ ತನಿಖೆ ನಡಿಬೇಕು, ಸತ್ಯ ಶೋಧನ ಆಗಬೇಕು, ಮಾಹಿತಿಗಳನ್ನು ಪಡಿಬೇಕು. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇದಕ್ಕೆ ಆದಂಥ ಒಂದು ಹಿನ್ನೆಲೆ ಇದೆ ಮತ್ತು ಇದಕ್ಕೆ ಕಾರಣಗಳು, ಹಲವಾರು ಕಾರಣಗಳಿದೆ ಅನ್ನುವಂಥದ್ದು ಕೇಳ್ತಾ ಬರ್ತಾಯಿದ್ವಿ. ಭಾಳಷ್ಟು ಇಲ್ಲಿ ಉದ್ದ ಅಗಲ ಭಾಳಷ್ಟಿದೆ, ಉದ್ದ ಅಗಲ. ಹಾಗಾಗಿ ಇದನ್ನು ಪರಿಣಾಮಕಾರಿಯಾಗಿ ತಗೋಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿ ಇದರ ಸದಸ್ಯರುಗಳನ್ನು ನಮ್ಮ ಹಿರಿಯರಾಗಿರುವಂಥ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮಾಜಿ ಸಚಿವರಾಗಿರುವಂಥ ನಾರಾಯಣಗೌಡರು, ಇಲ್ಲಿ ಭಾಳಷ್ಟು ಜನ ಜೊತೆ ನಾರಾಯಣಗೌಡರು ಬೆರೆತಿದ್ದಾರೆ, ಎಲ್ಲ ಭಾಳಷ್ಟು ಮಾಹಿತಿಗಳನ್ನು ತೊಗೊಂಡಿದ್ದಾರೆ. ಅದೇ ರೀತಿ ಭಾಸ್ಕರ್ ರಾವ್ ಅವರು IPS ಅಧಿಕಾರಿಗಳು ಒಂದು ಹಿರಿಯ ಸ್ಥಾನದಲ್ಲಿ ಗೃಹ